ಭಗವಾನ್ ಶ್ರೀ ಕೃಷ್ಣನ ಪ್ರತಿಯೊಂದು ತತ್ವಗಳು ನುಡಿಗಳು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತದೆ. ಜೀವನದಲ್ಲಿನ ಯಶಸ್ಸಿನ ಮಾರ್ಗವನ್ನು ಹಿಂಬಾಲಿಸಲು ಪ್ರಗತಿಯನ್ನು ಹೊಂದಲು ಇದು ಸಹಕಾರಿಯಾಗಿದೆ. ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಶ್ರೀ ಕೃಷ್ಣನು ಒಂದಿಷ್ಟು ಉತ್ತಮವಾದ ಪಾಠವನ್ನು ಹೇಳಿದ್ದಾನೆ. ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆನ್ನುತ್ತಾನೆ ಶ್ರೀಕೃಷ್ಣ. ನಮ್ಮ ಜೀವನವನ್ನು ಬದಲಾಯಿಸುವ ಶ್ರೀ ಕೃಷ್ಣನ ನುಡಿಗಳು. ಭಗವಾನ್ ಕೃಷ್ಣನ ಮಾನವೀಯತೆಯು ಆಧ್ಯಾತ್ಮಿಕ ಮತ್ತು ನಿರಂತರ ಭವಿಷ್ಯವನ್ನು ಪರಿವರ್ತಿಸಿದವನು. ಶ್ರೀ ಕೃಷ್ಣನು ಬದ್ಧತೆ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅನಿವಾರ್ಯ ವಾಸ್ತವತೆಯ ಬಗ್ಗೆಯೂ ಜಗತ್ತಿಗೆ ತಿಳಿಸಿದವನು. ಶ್ರೀ ಕೃಷ್ಣನ ತತ್ವಗಳಿಗೆ ಅಥವಾ ನುಡಿಗಳಿಗೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು, ಇತರರೊಂದಿಗೆ ನಾವು ಹೇಗೆ ವರ್ತಿಸಬೇಕೆಂಬುದು ಕೂಡ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀ ಕೃಷ್ಣನಿಂದ ನಾವು ಕಲಿಯಬೇಕಾದ ವಿಚಾರಗಳು ಸಾಕಷ್ಟಿವೆ. ಅವುಗಳು ಯಾವುವು ಎಂಬುದನ್ನು ತಿಳಿಯೋಣ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂದು ಹೇಳುತ್ತಾನೆ. ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಶ್ರೀಕೃಷ್ಣ ಹೇಳುತ್ತಾನೆ. ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ. ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು, ಆದರೆ ವಾತ್ಸಲ್ಯ, ತಿರಸ್ಕಾರ, ಆಸೆಯು ಭಾವನಾತ್ಮಕವಾದುದಾಗಿದೆ. ನೀನು ಕಳೆದುಕೊಂಡಿದ್ದರ ಬಗ್ಗೆ ಅಳುತ್ತಿದ್ದರೆ ನೀನು ಇನ್ನು ಪಡೆಯಬೇಕಾದ ಆಶೀರ್ವಾದಗಳನ್ನು ಕಾಣಲಾಗುವುದಿಲ್ಲ. ತಾಳ್ಮೆ ಕಳೆದುಕೊಳ್ಳಬೇಡ. ತಡವಾದದು ನಿರಾಕರಣೆ ಅಲ್ಲ, ಸಿದ್ಧತೆ. ನೀನು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ ದಿನ ಫಲ ಸ್ವತಃ ನಿನ್ನ ಹುಡುಕಿಕೊಂಡು ಬರುತ್ತದೆ. ಭಯವನ್ನು ಬಿಟ್ಟು ನಂಬಿಕೆ ಇಡು, ಏಕೆಂದರೆ ನಂಬಿಕೆ ಇಟ್ಟವನನ್ನು ಜೀವನ ಎಂದಿಗೂ ಕೈ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯಲೇಬೇಕು ಎನ್ನುವುದು ಜೀವನವಲ್ಲ. ನೀನು ಬಯಸದ ಸಂದರ್ಭಗಳಲ್ಲೇ ನಿನ್ನ ನಿಜವಾದ ಶಕ್ತಿ ಹೊರಬರುತ್ತದೆ. ನಿನ್ನ ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳು ಈಗಲೇ ಉತ್ತರ ಸಿಗಬೇಕೆಂದು ಹಠ ಮಾಡಬೇಡ. ಕೆಲವು ಉತ್ತರಗಳು ಕಾಲದ ಜೊತೆಗೆ ಬರುತ್ತವೆ, ಕೆಲವು ಉತ್ತರಗಳು ನೋವಿನ ಜೊತೆ ಬರುತ್ತವೆ. ನೀನು ಬಿದ್ದ ತಕ್ಷಣವೇ ಸೋಲು ಅಲ್ಲ, ನೀನು ಮತ್ತೆ ಏಳುವುದನ್ನು ನಿರಾಕರಿಸಿದ ತಕ್ಷಣವೇ ಸೋಲು. ಭಗ್ನವಾದ ಮನಸ್ಸು ಕೂಡ ದೇವರ ಕೈಯಲ್ಲಿ ಬಂದರೆ ಅದು ಅಸಾಧ್ಯವನ್ನು ಸಾಧಿಸುವ ಸಾಧನವಾಗುತ್ತದೆ. ನೀನು ನಿನ್ನ ಮೇಲೆ ಸಂಶಯ ಪಟ್ಟ ದಿನ ಲೋಕ ನಿನ್ನ ಮೇಲೆ ಅಧಿಕಾರ ಪಡೆಯುತ್ತದೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟ ದಿನ ಲೋಕ ನಿನ್ನ ಹಿಂದೆ ನಿಲ್ಲುತ್ತದೆ. ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ನಿರೀಕ್ಷೆ ಬಿಟ್ಟು ಬಿಡು. ನಿನ್ನ ಆತ್ಮಕ್ಕೆ ಶಾಂತಿ ಕೊಡುವ ದಾರಿಯೇ ನಿನ್ನ ಸತ್ಯ. ಶಬ್ದ ಕಡಿಮೆಯಾದಾಗ ಅಂತರಂಗದ ಧ್ವನಿ ಸ್ಪಷ್ಟವಾಗುತ್ತದೆ. ನೀನು ಕಳೆದುಕೊಂಡಿದ್ದಕ್ಕಾಗಿ ದೇವರನ್ನು ಪ್ರಶ್ನಿಸಬೇಡ. ನೀನು ಉಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದ ಹೇಳು, ಏಕೆಂದರೆ ಉಳಿದಿರುವುದೇ ನಿನ್ನ ಮುಂದಿನ ಅಧ್ಯಾಯದ ಬೀಜ. ನಿನ್ನ ಜೀವನದಲ್ಲಿ ಶಾಂತಿ ಇಲ್ಲದೆ ಸಾಧನೆ ಬಂದರೆ ಅದು ಸಾಧನೆಯಲ್ಲ, ಅದು ಶಿಕ್ಷೆ. ಎಲ್ಲವೂ ಕೈ ತಪ್ಪಿದಾಗಲೂ ನಿನ್ನ ಉಸಿರು ನಿನ್ನ ಜೊತೆ ಇದ್ದರೆ ದೇವರು ನಿನ್ನ ಜೊತೆ ಇದ್ದೇ ಇರುತ್ತಾನೆ ಎಂದರ್ಥ. ನಿನ್ನ ಮೌನವನ್ನು ದುರ್ಬಲತೆ ಎಂದು ಭಾವಿಸಿದವರು ನಿನ್ನ ತಾಳ್ಮೆಯ ಶಕ್ತಿಯನ್ನು ಅರಿತವರಲ್ಲ. ಫಲದ ಭಯ ನಿನ್ನ ಕೈಗಳನ್ನು ನಡಗಿಸುತ್ತದೆ, ನಂಬಿಕೆ ನಿನ್ನ ಹೆಜ್ಜೆಗಳನ್ನು ಗಟ್ಟಿಗೊಳಿಸುತ್ತದೆ. ನಿನ್ನ ನೋವಿಗೆ ಕಾರಣವಾದ ಕ್ಷಣವೇ ನಿನ್ನ ಜೀವನದ ದಿಕ್ಕು ಬದಲಾಯಿಸುವ ಕ್ಷಣವಾಗಬಹುದು. ಎಲ್ಲರೂ ನಿನ್ನ ಜೊತೆ ನಿಲ್ಲಬೇಕೆಂದಿಲ್ಲ, ನೀನು ನಿನ್ನ ಜೊತೆ ನಿಂತರೆ ಸಾಕು. ಕಾಲ ತಡ ಮಾಡಿದಾಗ ದೇವರು ನಿರಾಕರಿಸಿದ್ದಾನೆ ಎಂದು ಭಾವಿಸಬೇಡ, ಅವನು ನಿನ್ನನ್ನು ತಯಾರಿಸುತ್ತಿದ್ದಾನೆ. ನಿನ್ನ ಶಾಂತಿ ಕಸಿದುಕೊಳ್ಳುವ ಯಾವ ಸಂಬಂಧವೂ ಪವಿತ್ರವಲ್ಲ.